ಅವರು ಕೇಳಿಸ್ಕೊತಾರೆ ಅಂತ ಅನ್ಕೋತೀನಿ. 136 ಜನ ಇತ್ತೀಚೆಗೆ 2-2.5 ವರ್ಷ ಆಗಿದೆ ವಿನ್ ಆಗಿರೋದು ಇವರು EVM ಅಂತ ಹೇಳಿದ್ರೆ ಇದ್ರ ಮೇಲೆ ಇವ್ರ ನಂಬಿಕೆ ಇಲ್ಲ ಅಂದ್ರೆ ನಿಜವಾಗ್ಲೂ ದಮ್ಮು ತಾಕತ್ತು ಅಂತ ಇದ್ರೆ ಇವರು ಬ್ಯಾಲೆಟ್ ಪೇಪರ್ ಶುರು ಮಾಡ್ಬೇಕಂದ್ರೆ ಆ 136 ಜನ ಎಲ್ಲರೂ ಕೂಡ ರಿಸೈನ್ ಮಾಡ್ಬಿಟ್ಟು ಬ್ಯಾಲೆಟ್ ಪೇಪರ್ ಶುರು ಮಾಡ್ಲಿ. ಒಂದನೇದು. ಎರಡನೇದು, ಅವ್ರು ಅಮೆರಿಕದಂತಹ ದೇಶ ಅಂತ ಹೇಳಿದ್ರು. ನೋಡಿ, ಕರ್ನಾಟಕ ನಮ್ಮ ಬರೀ ಭಾರತ ದೇಶ ಮಾತ್ರ ಅಲ್ಲ, ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬಾಂಗ್ಲಾದೇಶ, ಬೆಲ್ಜಿಯಂ, ಬ್ರೆಜಿಲ್, ಕೆನಡಾ, ಎಲೆಕ್ಟ್ರಾನಿಕ್, ಯುರೋಪಿಯನ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಐರ್ಲ್ಯಾಂಡ್, ಇಟಲಿ, ಜಪಾನ್, ನೋಡಿ ಕಜಕಿಸ್ತಾನ್, ಎಷ್ಟೊಂದು ದೇಶಗಳು ಎಲ್ಲಾ ಕಡೆನೂ EVM ಮಾಡ್ತಿದ್ದಾರೆ ಅಂತ ತಕ್ಷಣ ಇವರು ಕೇವಲ ರಾಹುಲ್ ಗಾಂಧಿ ಹೇಳಿದ್ರು ಅಂತ ಒಂದೇ ಕಾರಣ. ನಿಮ್ಮ ಅದ್ವಾನಿನೂ ಕೂಡ ಹೇಳಿದ್ರು. ನಾನು ಇವತ್ತಿಗೆ ಬನ್ನಿ, ಇವತ್ತಿನ ಪರಿಸ್ಥಿತಿ ನಿಮ್ಗೆ ಇಲ್ಲಿ ಬೃಹತ್ ಬೆಂಗಳೂರು ಅಂತ ಹೆಸರಿರೋರನ್ನ ಕರ್ನಾಟಕಕ್ಕೆ ಕನ್ನಡಿಗರ ಈಗ ನೀವು ಬೃಹತ್ ಬೆಂಗಳೂರು ಅಂತ ಅಂದಮೇಲೆ ಮೇಡಮ್ GS ಸಂಗ್ರೇಶ್ ಅವರು ರಾಜ್ಯ ಚುನಾವಣಾ ಆಯುಕ್ತರು ಈಗ ಗ್ರೇಟರ್ ಬೆಂಗಳೂರು ಏನು 5 ಕಾರ್ಪೊರೇಷನ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇವರು ಕೋರ್ಟ್ಗೆ ಕೇಳಿದ್ರಂತೆ, ನಮಗೆ ನವೆಂಬರ್ 1ಕ್ಕೆ ಡಿಲಿಮಿಟೇಷನ್ ರಿಪೋರ್ಟ್ ಕೊಡಬೇಕು, 30ಕ್ಕೆ ರಿಸರ್ವೇಷನ್ ಲಿಸ್ಟ್ ಕೊಡಬೇಕು, ಆಮೇಲೆ 2-3 ತಿಂಗಳು ಪ್ರಿಪರೇಷನ್ ಮಾಡ್ಕೊಳ್ತೀವಿ, ಜನವರಿ ಅಥವಾ ಫೆಬ್ರವರಿಯಲ್ಲಿ ನಾವು ಎಲೆಕ್ಷನ್ಗೆ ಹೋಗ್ತೀವಿ ಅಂತ. ಸೊ ಅವ್ರು ಹೇಳಿರೋದು ನಾವು BBMP ಎಲೆಕ್ಷನ್ಗೆ, ನಾಟ್ BBMP ಏನದೀಗ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಗೂ ಕೂಡ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ. ಒಂದು ವೇಳೆ ಇವರು ಅಮೆಂಡ್ಮೆಂಟ್ ತಂದು ಕಾಯ್ದೆ ಮಾಡಿದ್ರೆ ನಾವು ಅದ್ರ ಪ್ರಕಾರ ನಡ್ಕೊಳ್ಬೇಕಾಗುತ್ತೆ ಅಂತಾನೂ ಕೂಡ ರಾಜ್ಯ ಚುನಾವಣಾ ಆಯುಕ್ತರು ಹೇಳಿದ್ದಾರೆ. ಅವರು ಈ ಹೊಸ ನಿಯಮಾವಳಿ ರಚನೆ ಕಾನೂನು ತಿದ್ದುಪಡಿ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪಂಚಾಯತ್ ಕರ್ನಾಟಕ ಮುನ್ಸಿಪಾಲಿಟಿಗೆ ತಿದ್ದುಪಡಿ ಮಾಡಬೇಕು, ಗ್ರೇಟರ್ ಬ್ಯಾಂಗ್ಳೂರ್ ಕಾಯ್ದೆಗೆ ತಿದ್ದುಪಡಿ ಮಾಡಬೇಕು, ಪಂಚಾಯತ್ ಇದು ಮಾಡುತ್ತಿರುವುದು 130 ಕೋಟಿ ಜನಕ್ಕೆ ನೀವು ಮಾಡುತ್ತಿರುವ ಅಪಮಾನ. ಇವರು ಬಿಜೆಪಿ ಅವರು ಸಾಂವಿಧಾನಿಕ ಸಂಸ್ಥೆಯನ್ನು ಬುಡಮೇಲು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯಿಂದಲೇ ನಿಮ್ಮ ಯೋಗ್ಯತೆ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಮೇಡಮ್, ಒಪ್ಕೊಳ್ತೀವಿ ಅಥವಾ ಪಾರದರ್ಶಕವಾದ ಒಂದು ಏನು ಎಲೆಕ್ಷನ್ ಮಾಡಿ ಅದಕ್ಕೆ ಒಪ್ಕೊಳ್ತೀವಿ. ಅದು ಬಿಟ್ಟು EVM ಬೇಡ ಇದಾಗಿದೆ ಅಂತ ಹೇಳಿದ್ರೆ ಇವರು ಹೇಳಿದೆ ಸರಿ ಅನ್ನೋದಕ್ಕೆ, ಇವರ ನಾಯಕರನ್ನು ಮೆಚ್ಚಿಸೋದಕ್ಕೋಸ್ಕರ ಸತ್ಯ ಸುಳ್ಳಾಗಲ್ಲ. ಓಕೆ, ಈಗ ಸರ್ ಈ VVPAT ಅನ್ನೋದನ್ನ ಕೆಲವೊಂದು ಮತಗಟ್ಟೆಗಳಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ಮತ ಹಾಕಿದಾಗ ಅಲ್ಲಿ VVPAT ಇತ್ತು, ನಾನು ಒತ್ತಿದಾಗ ನಾನು ಯಾರಿಗೆ ಮತ ಹಾಕಿದ್ದೇನೋ ಅದು ನನಗೆ ಕಾಣಿಸ್ತು ಮತ್ತು ಅದನ್ನು ಕೂಡ ಸಂಗ್ರಹಿಸುವಂತಹ ಕೆಲಸ ಮಾಡಲಾಯಿತು. ಎಲ್ಲ ಕ್ಷೇತ್ರಗಳಿಗೆ ಅದನ್ನ ಮಾಡೋದರ ಮೂಲಕ ಒಂದು ಪಾರದರ್ಶಕವಾದಂತಹ ರಿಸಲ್ಟ್ ಕೊಡ್ಬೋದಲ್ಲ. ಯಾಕಂದ್ರೆ VVPAT ಅಲ್ಲಿ ಬಂದಿರುವಂತಹ ಚೀಟಿಗಳು ಮತ್ತು ಇದು ಮಷಿನ್ಗಳಲ್ಲಿ ಇರುವಂತಹ ರಿಸಲ್ಟ್ ಎರಡನ್ನು ತಾಳೆ ಮಾಡಬಹುದು. ಸೊ ದೇರ್ ಇಸ್ ಅ ಆಪ್ಷನ್. ಅಂದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡಕ್ ಬರಲ್ಲ ಮೇಡಮ್. ಈಗ ನಾನು ಹಾಕಿರೋ ಮತನ್ನ ಇಮಿಡಿಯೇಟ್ ಆಗಿ ನಾನು ಡಿಸ್ಕ್ಲೋಸ್ ಮಾಡಕ್ ಬರಲ್ಲ. ಅದೇ VVPAT ನ ಕೌಂಟ್ ಆಗ್ಬೇಕು ಅಂತ ಒಂದು ಸುಪ್ರೀಂ ಕೋರ್ಟ್ 3 ಜಡ್ಜ್ ಬೆಂಚ್ ಮುಂದೆ ಒಂದು ಪೆಟಿಷನ್ ಇದೆ. 3 ಜಡ್ಜ್ ಬೆಂಚ್ ಮುಂದೆ ಒಂದು ಪೆಟಿಷನ್ ಇದೆ. ಆ ಪೆಟಿಷನ್ ಇನ್ನು ಮುಗ್ದಿಲ್ಲ ಮೇಡಮ್. ನೋಡಿ ಇವಾಗ VVPAT ಕೌಂಟ್ ಆಗ್ಬೇಕು ತಾನೆ, VVPAT ಕೌಂಟ್ ಆಗ್ಬೇಕು ತಾನೆ, ತಾಳೆ ಆಗ್ಬೇಕು ಅಲ್ಲ, ತಾಳೆ ಆಗ್ಬೇಕು ತಾನೆ. ತಾಳೆ ಆಗ್ಲಿಲ್ಲ ಅಂದ್ರೆ ಯಾರಿಗೆ ಎಷ್ಟು ವೋಟ್ ಬಂದಿದೆ ಆಗಿಲ್ಲ ಅನ್ನೋದಕ್ಕೆ ಏನಾದ್ರೂ ಇದೆಯಾ? ಇದೆ, ಆಬ್ವಿಯಸ್ಲಿ ಇದೆ ಅಲ್ಲ ಮೇಡಮ್. ಎಷ್ಟೊಂದು ಕಡೆ ಆಗಿದೆ. VVM ಗಳೇ ಎತ್ಕೊಂಡು ಹೋಗಿದ್ದಾರೆ. VVM ಎಷ್ಟೊಂದು ವಿಡಿಯೋಗಳು ನೋಡಿ, ಎಷ್ಟೊಂದು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಅವರು ನಿಮ್ಮ ಯೋಗ್ಯತೆಗೆ ರಾಹುಲ್ ಗಾಂಧಿಯನ್ನ ಸಿಕ್ಕಿತ್ತು, ನಮಗೂ ಅನುಮಾನ ಇತ್ತು, ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಏನ್ ಅನುಮಾನ? ಬಿಜೆಪಿ ಜೊತೆ ಸೇರ್ಕೊಂಡ್ರಲ್ಲ, ಅದೇ ನಿಮ್ ಸರ್ಕಾರ ನಡೆಸ್ತಿಲ್ವಾ? ಸರ್ಕಾರ ಮುಖಾಂತರ ಮತ ಚೋರಿ ಮಾಡಕ್ ಹೊರಟಿದ್ದಾರೆ ಇವರು, ಬ್ಯಾಲೆಟ್ ಪೇಪರ್ ಮುಖಾಂತರ, ಬೇರೆ ಏನಿಲ್ಲ ಮೇಡಮ್. ಏನ್ ಗೊತ್ತಾ, ಯಾವಾಗ ಚುನಾವಣಾ ಆಯೋಗ ಮತಚೋರಿ ಆಗಿದೆ ಮತ್ತು ಬಿಹಾರದಲ್ಲಿ SIR ಮೂಲಕ ಹಲವಾರು ಮತದಾರರನ್ನ ಕೈ ಬಿಡುವುದು, ಇಂಥವೆಲ್ಲವುಗಳನ್ನು ನೋಡಿದಾಗ ಎಲ್ಲ ಒಂದ್ ಕಡೆ ಮತದಾನದ ಹಕ್ಕನ್ನ ಸಪ್ರೇಷನ್ ಮಾಡ್ತಾ ಇದ್ದಾರೆ ಅನ್ನುವಂತ, ಒಂದ್ ನಿಮಿಷ ತಡ್ರಿ ಅನ್ನುವಂತಹ ಭಾವನೆ ಸೃಷ್ಟಿಯಾಗಿದೆ.
ಅಂತಹ ಭಾವನೆಗಳನ್ನ ಬೆಳೆಯಕ್ಕೆ ಬಿಟ್ಟರೆ ಜನರಿಗೆ ನಿಜಕ್ಕೂ ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ನಿಜ ಇರಬಹುದು ಅದಕ್ಕೆ ballot paper ಅಲ್ಲ ಪರ್ಯಾಯ. ನಂಬಿಕೆ ಹುಟ್ಟಲಿಕ್ಕೂ ಸಾಧ್ಯ ಇದೆ. ಹೀಗಾಗಿ ಚುನಾವಣಾ ಆಯೋಗ ಮೊದಲು ಹೇಗೆ ಅದರ ಮೇಲೆ ನಂಬಿಕೆ ಇತ್ತೋ ಆ ನಂಬಿಕೆನ ಉಳಿಸಿಕೊಳ್ಳುವಂಥ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಒಂದು ಸಾಂವಿಧಾನಿಕ ಸಂಸ್ಥೆ ಈ ಹಿಂದೆ ಅದರ ಬಗ್ಗೆ ಮಾತಾಡೋದಕ್ಕೂ ಕೂಡ ಹೆದರ್ತಾ ಇದ್ದಂತಹ ಪರಿಸ್ಥಿತಿ ಒಂದಿತ್ತು. ED ಆಯಿತು, IT ಆಯಿತು, ಇಂತಹ ಸಂಸ್ಥೆಗಳ ಬಗ್ಗೆ. ಬಟ್ ಈಗ ಹೆಂಗಾಗಿದೆ ಅಂತಂದ್ರೆ CBI ಸೊ ಅದೇ ಈಗ ನಂಬಿಕೆ ಕಳೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಅಂತಹ ಚುನಾವಣಾ ಪ್ರಕ್ರಿಯೆಯನ್ನ ಇನ್ನಷ್ಟು ಒಂಥರ ತುಂಬಾ ಕಠಿಣ ಮಾಡೋದಕ್ಕೆ ಪಾರದರ್ಶಕ ಮಾಡಬೇಕು. ಈ ರೀತಿ ಕರ್ನಾಟಕದಲ್ಲಿ ಸರ್ಕಾರ ಇದೆ, ವಿಪಕ್ಷಗಳ ಸರ್ಕಾರ ಇದೆ, ಇಂತಹ ಕ್ರಮಗಳಿಗೆ ಮುಂದಾಗ್ತಾ ಇದೆ. ಬಟ್ ಒಂದಂತೂ ಸತ್ಯ, ನೆಗಡಿ ಆಯ್ತು ಅಂತ ಮೂಗ್ ಕಡ್ಕೊಳ್ತಾರಲ್ಲ, ಮತ್ತೆ ಕೊನೆಗೆ ಅದೇ ಪ್ರಶ್ನೆ, ಯಾಕೆ ಅಂತಂದ್ರೆ ಗೆದ್ದಂತಹ ಸಂಸದರು, ಗೆದ್ದಂತಹ ಶಾಸಕರುಗಳು ರಾಜೀನಾಮೆ ಕೊಟ್ಟು ಬ್ಯಾಲೆಟ್ ಪೇಪರ್ಗೆ ಹೋದ್ರೆ ಅದಕ್ಕೊಂದು ಮರ್ಯಾದೆ ಇರುತ್ತೆ. ಸೊ EVM ಅಲ್ಲಿ ರಿಸಲ್ಟ್ ಬಂದಿದ್ದನ್ನು ನಾವು ಒಪ್ಕೊಂಡು ಸರ್ಕಾರ ಮಾಡ್ತೀವಿ, ಆದರೆ ಮುಂದೆ ಬರೋ ಎಲೆಕ್ಷನ್ ಮಾತ್ರ EVM ಅಲ್ಲಿ ನಡೆಸೋದಿಲ್ಲ ಅಂತಂದರೆ ಅದು ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ಸೇ ಉತ್ತರ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.